ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇವತ್ತಿನ ರೆಸಿಪಿ ಕೇಸರಿ ಬಾತ್ ಯಾವ ಥರ ಮಾಡೋದು ಸಿಂಪಲ್ ಆ್ಯಂಡ್ ಈಸಿಯಾಗಿ ಅಂತ ತೋರಿಸ್ತಾ ಇದ್ದೀನಿ. ಮುಕ್ಕಾಲು ಕಪ್ ಆಗಷ್ಟು ರವೆ ತಗೊಳ್ಳಿ, ಚಿರೋಟಿ ರವೆ. ಅದೇ ಕಪ್ ಅಳತೆಯಲ್ಲಿ ಸಕ್ಕರೆ ತಗೊಳ್ಳಿ, ಡ್ರೈ ಫ್ರೂಟ್ಸ್ ತಗೊಳ್ಳಿ, ದ್ರಾಕ್ಷಿ ಮತ್ತು ಗೋಡಂಬಿ. ಈಗ ಒಂದು ಬಾಣಲಿನ ಬಿಸಿ ಆಗೋಕ್ಕಿಡಿ. ಆ ಬಿಸಿ ಆದಮೇಲೆ ಆ ಬಾಣಲಿಗೆ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಳ್ಳಿ. ನಾನೀಗ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಈ ತುಪ್ಪ ಹಾಕ್ಕೊಂಬಿಟ್ಟು ಡ್ರೈ ಫ್ರೂಟ್ಸ್ನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಸೀಸ್ಬಾರ್ದು. ನೋಡಿ ಯಾವ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನೋ ನೀವು ಕೂಡ ಅದೇ ಥರ ಫ್ರೈ ಮಾಡ್ಕೊಳ್ಳಿ. ಇನ್ನೂ ಜಾಸ್ತಿ ಇದ್ದರೆ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ. ನಾನು ಸಿಂಪಲ್ಲಾಗಿ ಸ್ವಲ್ಪ ತೋರಿಸ್ತಾ ಇದ್ದೀನಿ, ಹಾಗಾಗಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈಗ ಫ್ರೈ ಆಗಿದೆ ಅಲ್ವಾ. ಅದೇ ಬಾಣಲಿಗೆ ಈಗ ಚಿರೋಟಿ ರವೆ ತೊಗೊಂಡಿದ್ದೀನಿ. ಆ ಚಿರೋಟಿ ರವೆನ ಸ್ವಲ್ಪ ತುಪ್ಪ ಹಾಕಿದ್ದೀನಲ್ವ, ಅದರಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೋಡಿ ನೀಟಾಗಿ ಗಂಟು ಆಗುತ್ತೆ. ಗಂಟು ಬೀಳದೇ ಇರೋ ಥರ ನೀಟಾಗಿ ನೀವು ಫ್ರೈ ಮಾಡ್ಕೊಬೇಕು. ರವೆ ಅನ್ನೋದು ಉದುರಾಗಿರಬೇಕು. ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಹುರ್ಕೊಳ್ಳಿ. ಬಿಸಿ ಆದಷ್ಟು ರವೆ ಚೆನ್ನಾಗಾಗುತ್ತೆ. ನೋಡಿ ಈ ಥರ ಫುಲ್ಲು ಹರಳಾಗಿದೆ. ಈಗ ಅದೇ ರವೆಗೆ ಯಾವ ಕಪ್ಪಲ್ಲಿ ತೊಗೊಂಡಿದ್ದೀವಿ ರವೆ, ಅದೇ ಕಪ್ ಅಳತೆಯಲ್ಲಿ ನಾನು ಈಗ 2.5 ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಈಗ 1 ಕಪ್ ಹಾಕಿದ್ದೀನಿ. ಈಗ 2ನೇ ಕಪ್ಪು ಈಗ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಸಾಕು. ಈಗ ನಾನು ಕಲರಿಗೆ ಅಂತ ಹೇಳಿಬಿಟ್ಟು ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ಅರಿಶಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಕೈ ಆಡಿಸ್ಬೇಕು, ಗಂಟು ಬೀಳ್ಬಿಡುತ್ತೆ ಬೇಗ. ಯಾಕಂದರೆ ಚಿರೋಟಿ ರವೆ ಸಣ್ಣದಿರುತ್ತಲ್ವ, ಹಾಗಾಗಿ ತಿರುಗಿಸ್ತಾ ಇರಿ. ನಾನೀಗ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ತುಪ್ಪ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಗಂಟು ಬೀಳುತ್ತೆ, ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಫ್ಲೇಮ್ನ ಕಡಿಮೆ ಇಟ್ಕೊಳ್ಳಿ, ತಳ ಹಿಡಿಯುತ್ತೆ. ತಿರುಗಿಸ್ತಾನೆ ಇರಿ. ಈ ಥರ ಮಾಡಿದರೆ ನಾನು ಯಾವ ಥರ ಮಾಡ್ತಾ ಇದ್ದೀನಲ್ವ, ಸೇಮ್ ಅದೇ ಥರ ಮಾಡಿ, ಸ್ವಲ್ಪ ಕೂಡ ಗಂಟು ಬೀಳಲ್ಲ. ಈಗ ನಾವು ಕೇಸರಿ ಬಾತಿಗೆ 2 ಥರ ರವೆ ಯೂಸ್ ಮಾಡ್ತೀವಿ. ಉಪ್ಪಿಟ್ಟು ಮಾಡ್ತೀವಲ್ವ, ಮೀಡಿಯಮ್ ರವೆ, ಅದರಲ್ಲಿ ಕೂಡ ಕೇಸರಿ ಬಾತ್ ಮಾಡ್ಬೋದು. ಇಲ್ಲಪ್ಪ ಬನ್ಸಿ ರವೆ, ಚಿರೋಟಿ ರವೆ. ಈಗ ನೋಡಿ ನಾನು ಫ್ಲೇವರಿಗೆ ಲವಂಗ ಹಾಕ್ಕೊಳ್ತಾ ಇದ್ದೀನಿ 4. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಹಾಗೆಯೇ ಅಂದರೆ ನಾವು ಡ್ರೈ ಫ್ರೂಟ್ಸ್ ಎಲ್ಲ ಹುರ್ಕೊಳ್ತೀವಲ್ವ, ಆವಾಗಲೂ ಕೂಡ ಹುರ್ಕೊಬೋದು. ಲವಂಗ ಹಾಕ್ಕೊಂಬಿಟ್ಟು ನಾನೀಗ ಕೇಸರಿ ಬಾತಿಗೆ ಮೇಲ್ಗಡೆ ಹಾಕ್ಕೊಳ್ತೀನಿ. ಈಗ ಕುದೀತಾ ಲವಂಗದ್ದು ಕೂಡ ಫ್ಲೇವರ್ ಬಿಡುತ್ತೆ, ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ಲೇಮ್ನ ಕಡಿಮೆ ಇಟ್ಕೊಬೇಕು. ನೋಡಿ ಈ ಥರ ಕುದಿಬೇಕು. ಕುದೀತಾ ಇದ್ದರೆ ಆ ರವೆ ಅನ್ನೋದು ಚೆನ್ನಾಗಿ ನೀಟಾಗಿ ಹರಳುತ್ತೆ, ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾನು ಫ್ಲೇಮ್ ಕಡಿಮೆ ಇಟ್ಕೊಂಡಿದ್ದೀನಲ್ವ. ನೋಡಿ ಯಾವ ಥರ ಆಗಿದೆ. ಈಗ ಚೆನ್ನಾಗಿ ರವೆ ಕೂಡ ಬೆಂದಿದೆ. ಈಗ ಅದಕ್ಕೆ ನಾನು ಏಲಕ್ಕಿ ಕುಟ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಸಕ್ಕರೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾವುದೇ ಅಡುಗೆಗಾದರೂ ಕೂಡ ಏಲಕ್ಕಿ ಪುಡಿ ಹಾಕಿದ್ರೇ ಅದು ಟೇಸ್ಟ್ ಅನ್ನೋದು ಕೊಡೋದು. ಈಗ ಅದೇ ಕಪ್ನ ಅಳತೆಯಲ್ಲಿ 1 ಕಪ್ ಆಗಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಕರಗೋ ಥರ. ನೋಡಿ ಈಗ ಹಾಕ್ಕೊಂಡಿದ್ದೀನಲ್ವ, ರವೆ ಸ್ವಲ್ಪ ಗಟ್ಟಿ ಇದ್ದರೂ ಕೂಡ ಸಕ್ಕರೆ ಹಾಕಿದ ತಕ್ಷಣ ಅದು ಪಾಕ ಬಿಡುತ್ತೆ, ಹಾಗಾಗಿ ಎಷ್ಟು ಗಟ್ಟಿ ಇದೆ ನೋಡಿ ರವೆ ಅನ್ನೋದು. ಈಗ ಸಕ್ಕರೆ ಹಾಕಿದ ತಕ್ಷಣ ಎಷ್ಟು ತೆಳುವಾಗುತ್ತೆ ತೋರಿಸ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹರಳು ಇರುತ್ತಲ್ವ ಸಕ್ಕರೆ ಎಲ್ಲ ಕರಗೋ ಥರ. ಈಗ ಫ್ಲೇಮ್ ಯಾವುದೇ ನೀವು ರೆಸಿಪಿ ಮಾಡಬೇಕಾದ್ರೂ ಕೂಡ ಫ್ಲೇಮ್ ಅನ್ನೋದು ಕಡಿಮೆನೇ ಇಟ್ಕೊಬೇಕು, ತಳ ಹಿಡಿಯುತ್ತೆ. ಸಕ್ಕರೆ ಅನ್ನೋದು ಹಾಕಿದ ತಕ್ಷಣ ತಳ ಹಿಡಿಯುತ್ತೆ. ಈಗ ಅದಕ್ಕೆ ಡ್ರೈ ಫ್ರೂಟ್ಸ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ಲೇಮ್ನ ಕಡಿಮೆ ಇಟ್ಕೊಂಡ್ರೆ ಅದು ಹದನೇ ಬಿಡುತ್ತೆ ನೀಟಾಗಿ. ತಿನ್ನೋದಕ್ಕೆ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ ಕೇಸರಿ ಬಾತು. ಯಾರಾದರೂ ನಿಮಗೆ ಮನೇಲಿ ಗೆಸ್ಟ್ ಬಂದಾಗ 5 ನಿಮಿಷದಲ್ಲಿ ಮಾಡ್ಕೊಳ್ಬೋದು ನೀವು ಈ ಥರ. ನೋಡಿ ಕುದೀತಾ ಇದೆ. ಈಗ ತಳ ಹಿಡಿಯುತ್ತಲ್ವ, ಆವಾಗ ಕೈ ಆಡಿಸ್ಕೊಬೇಕು. ಇಲ್ಲಪ್ಪ ನಿಮ್ಗೆ ಯೆಲ್ಲೋ ಕಲರ್ ಬೇಡ ಅಂದರೆ ರೆಡ್ ಕಲರ್ ಸಿಗುತ್ತಲ್ವ, ಅದನ್ನು ಕೂಡ ಹಾಕ್ಕೊಬೋದು, ಫುಡ್ ಕಲರು. ನಾನು ಅರಿಶಿನ ಪುಡಿನೇ ಹಾಕ್ಕೊಂಬಿಟ್ಟು ಮಾಡ್ಕೊತೀನಿ. ನೋಡಿ ಕೇಸರಿ ಬಾತ್ ಅನ್ನೋದು ರೆಡಿ ಆಗಿದೆ. ಈ ಗ್ಯಾಸ್ನ ಕೂಡ ಆಫ್ ಮಾಡ್ಕೊಂಡಿದ್ದೀನಿ. ಈ ಹದಕ್ಕೆ ಬರುತ್ತೆ. ಎಷ್ಟು ತೆಳು ಅಷ್ಟೇ ಗಟ್ಟಿಯಾಗಿ ಒಂದು ಮೀಡಿಯಮ್ ಹದಕ್ಕೆ ಬರುತ್ತೆ. ನೋಡಿ ಈಗ ನಾನು ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ. ಕೇಸರಿ ಬಾತ್ ರೆಡಿಯಾಗಿದೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ.